ನೋಡಿದ್ರು ತಾಯಿನ ತುಂಬ ಕೀಳಾಗಿ ನೋಡ್ತಾ ಇದ್ದ. ಯಾಕೆಂದರೆ ಆ ತಾಯಿ ಯಾರೆಂಬುದೇ ಅವನಿಗೆ ಗೊತ್ತಿರಲಿಲ್ಲ. ತುಂಬ ದೋಷ ಮಾಡ್ತಾಯಿದ್ದ. ಅವನ್ನ ಸಾಕಾಗದೆ ಎಲ್ಲೋದ್ಲೋ ಯಾವನ ಜೊತೆಗೆ ಹೋದ್ಲೋ ಎಂಬ ಕೆಟ್ಟ ಕೆಟ್ಟ ಮಾತಿನಿಂದ ಊರೆಲ್ಲ ತಿರುಗಾಡಿಕೊಂಡು ಬೇಡವಾದ ಜನರ ಹತ್ರ ಎಲ್ಲ ಅವ್ರ ತಾಯಿ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ದ. ಎಲ್ಲ ಮಾತಾಡ್ಕೊಂಡು ತಿರುಗಾಡುವಾಗ ಅಲ್ಲೇ ಇದ್ದಂಥ ಒಂದು ವ್ಯಕ್ತಿ, ಅವನ ಅಜ್ಜನ ವಯಸ್ಸು ಆ ವ್ಯಕ್ತಿ ಅವನಿಗೆ ಸಿಗ್ತಾರೆ. ಮಗ, ಯಾಕೆ ನಿನ್ನ ತಾಯಿ ಬಗ್ಗೆ ಈ ಥರ ಎಲ್ಲ ಮಾತಾಡಿಕೊಂಡು ತಿರುಗಾಡ್ತಿದೀಯಾ, ಏನಾಯಿತು ಎಂದು ಕೇಳುವಾಗ ಆ ಮಗ, ನನ್ನ ತಾಯಿ ನನ್ನ ಬಿಟ್ಟು ಎಲ್ಲೋದ್ಲೋ ಗೊತ್ತಿಲ್ಲ. ನನ್ನ ಸಣ್ಣ ವಯಸ್ಸಿನಿಂದ ನಾನು ಅಲೆಮಾರಿ ಜೀವನ ಮಾಡ್ತಾಯಿದ್ದೇನೆ. ಇಲ್ಲಿ ಜೀವಿಸುವ ಜನರು ನೀನು ಯಾರಿಗೆ ಹುಟ್ಟಿಯಾ, ನಿನಗೆ ಅಪ್ಪ ಯಾರು ಅಮ್ಮ ಯಾರು ಎಂದು ನನಗೆ ತುಂಬ ಬಹಳವಾಗಿ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಾರೆ. ನನ್ನ ತಾಯಿ ಮಾಡಿದ ತಪ್ಪಿಗೆ ನಾನು ಹುಟ್ಟಿ ಈ ಜಗತ್ತಲ್ಲಿ ಅನುಭವಿಸುತ್ತಿರುವಂಥ ನೋವು ನನಗೆ ಆಗ್ತಾ ಇಲ್ಲ ಎಂಬುದಾಗಿ ಆ ಅಜ್ಜನ ಹತ್ರ ಅವನು ಹೇಳುವಾಗ ಆ ಅಜ್ಜ ಕೇಳ್ತಾರೆ, ಮಗ ನಿನ್ನ ಮನೆ ಎಲ್ಲಿ ಬಂತು ಮಗ ಎಂದು ಕೇಳುವಾಗ ಅವನು ಹೇಳ್ತಾನೆ, ಇಲ್ಲೇ ಮುಂದಿನ 4 ಮನೆ ಬಿಟ್ಟರೆ ನಮ್ಮ ಮನೆ ಬರುತ್ತೆ ಅಜ್ಜ ಅಂತ ಹೇಳಿದಾಗ, ಅಯ್ಯೋ ಆ ಮನೆ ಮಗನ ನೀನು ಎಂದು ಆ ಮಗನಿಗೆ ಉತ್ತರ ಕೊಟ್ಟ. ಯಾಕಜ್ಜ, ನಾನು ಯಾರಿಗೂ ಬೇಡವಾದವನು, ನನ್ನೆಲ್ಲರೂ ಕೈ ಬಿಟ್ಟರು, ಯಾಕೆ ನೀನು ಆ ಮನೆಯ ಮಗ ಎಂಬುದಾಗಿ ನನಗೆ ಕೇಳ್ತಿದ್ಯಾ ಅಂತ ಆ ಅಜ್ಜಗೆ ಕೇಳಿದಾಗ ಆ ಅಜ್ಜ ಹೇಳ್ತು, ನಿನ್ನ ತಾಯಿ ಎಂಥ ಮಗಳು ಗೊತ್ತಾ ಮಗ, ನೀನು ಸಣ್ಣ ಇರುವಾಗ ನಿನ್ನ ಮನೆಗೆ ಬೆಂಕಿ ಬಿತ್ತು. ಆ ಬೆಂಕಿಯಲ್ಲಿ ನೀನು ಒಳಗೆ ಒಂದು ಕೋಣೆಯಲ್ಲಿ ಮಲಗಿದ್ದೆ. ಆ ಸಮಯದಲ್ಲಿ, ಬೆಂಕಿ ಬಿದ್ದ ಸಮಯದಲ್ಲಿ ನಾವೆಲ್ಲ ನಿನ್ನ ಕಾಪಾಡಬೇಕು ಅಂತ ಹೇಳಿ ನಿಂತ್ಕೊಂಡ್ವಿ. ಆದರೆ ಆ ಬೆಂಕಿಯ ಒತ್ತಡಕ್ಕೆ ಒಳಗೆ ಬರೋಕ್ಕಾಗಲಿಲ್ಲ. ಆದರೆ ನಿನ್ನ ತಾಯಿ ಅದನ್ನು ನೋಡಿ, ಅಯ್ಯೋ ನನ್ನ ಮಗ ಒಳಗಿದ್ದಾನೆ, ಅಯ್ಯೋ ಯಾರಾದರೂ ಕಾಪಾಡಿ ಎಂಬುದಾಗಿ ಗೋಳಾಡ್ತಿದ್ಲು. ಆದರೆ ಯಾರೂ ಮುಂದೆ ಬರಲಿಲ್ಲ. ಆ ಕ್ಷಣದಲ್ಲಿ ಯಾವುದನ್ನೂ ಯೋಚನೆ ಮಾಡದೆ ನಿನ್ನ ತಾಯಿ ಆ ಬೆಂಕಿ ಬೀಳುತ್ತಿದ್ದ ಮನೆಯ ಒಳಗೆ ಒಬ್ಬಳೇ ಹೋಗಿ ನಿನ್ನನ್ನು ಸುರಕ್ಷಿತವಾಗಿ ಹೊರಗೆ ತರುವಾಗ ಆ ಬೆಂಕಿ ತಗಲಿ ತುಂಬ ಹಿಂಸೆ ಅನುಭವಿಸಿ ಅವಳು ಈ ಲೋಕವನ್ನೇ ಬಿಟ್ಟು ಹೋದ್ಲು. ಆ ತಾತ ಆ ಮಗನಿಗೆ ಹೇಳುವಾಗ ಆ ಮಗನಲ್ಲಿದ್ದ ಎಲ್ಲ ದೋಷ, ತಾಯಿಯನ್ನು ದೋಷ ಮಾಡುವಂಥ ಮನಸ್ಸು, ತಾಯಿಯ ಬಗ್ಗೆ ಹೀನಾಯವಾಗಿ ಮಾತಾಡಿದ ಒಂದೊಂದು ಮಾತನ್ನು ನೆನೆಸ್ಕೊಂಡು ಆ ಮಗ ಅಳ್ತಾನೆ. ಯಾಕೆ ಮಗ ಅಳ್ತೀಯ ಎಂಬುದಾಗಿ ಕೇಳುವಾಗ ಮಗ ಹೇಳಿದ, ಅಜ್ಜ ತಪ್ಪು ನಂದಲ್ಲ, ನಿಂದು. ನನ್ನ ತಾಯಿ ಮಾಡಿದ ಉಪಕಾರನ ನೀನು ಆವಾಗಲೇ ಹೇಳಿದರೆ ನನ್ನ ತಾಯಿನ ನಾನು ದ್ವೇಷಣೆ ಮಾಡ್ತಿರಲಿಲ್ಲ, ನನ್ನ ತಾಯಿನ ನಾನು ನಿರಾಕರಿಸ್ತಿದ್ದಿಲ್ಲ. ನೀನು ಮಾಡಿದ ತಪ್ಪು, ನನ್ನ ತಾಯಿ ಮಾಡಿದ ಕಾರ್ಯ ನೀನು ನನಗೆ ಹೇಳಿಲ್ಲ. ಅದೇ ರೀತಿ ಮಕ್ಕಳೇ, ಈ ಲೋಕದಲ್ಲಿ ನಾವಿರುವಾಗ ಈ ಲೋಕದ ಜನರಿಗೆ ನಾವು ದೇವರ ಸುವಾರ್ತೆಯನ್ನು ಸಾರದೆ, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಸಾರದೆ ನಾವು ನಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡಾಗ ಈ ಲೋಕದಲ್ಲಿ ಹೇಗೆ ಸುವಾರ್ತೆ ತಲುಪಲು ಸಾಧ್ಯ? ಹೇಳಬೇಕು. ನಾವು ಮಾಡಿದ, ನಮಗಾಗಿ ಕಷ್ಟಪಟ್ಟಂಥ ದೇವರ ಕಾರ್ಯವನ್ನು ನಾವು ಹೇಳುವಾಗ ಆ ಮಕ್ಕಳು, ದೇವರನ್ನು ವಿರುದ್ಧ ಮಾಡುವಂಥ ಮಕ್ಕಳು ಕೂಡ ದೇವರನ್ನು ಅಂಗೀಕರಿಸ್ತಾರೆ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ತೀರಪಡಿಸಿ, ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ